ಕಾಂಗ್ರೆಸ್ ಕಳೆದ ಬಾರಿ ಚುನಾವಣೆಯಲ್ಲಿ 135 ಸೀಟ್ ಹೇಗೆ ಗೆದ್ದಿದೆ ಅನ್ನುವಂಥದ್ದು ಇವತ್ತು ಹೊರಬಂದಿದೆ. 135 ಸೀಟನ್ನ ಇದೇ ತರ ಮಾಡಿ ಫ್ರಾಡ್ ಮಾಡಿ ಮತಗಳ್ಳತನ ಮಾಡಿ ಗೆದ್ದಿದ್ಯಾ, ಈ ಡೌಟ್ ಇವತ್ತು ರಾಜ್ಯದ ಜನಕ್ಕೆ ಬಂದಿದೆ. ಇವಿಎಂ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ಗೆ ಯಾವ ನೈತಿಕ ಹಕ್ಕಿದೆ? ಇವಿಎಂ ಕರೆಕ್ಟ್ ಆಗೇ ಇತ್ತು, ಆದ್ರೆ ಯಾವುದು ಬ್ಯಾಲೆಟ್ ಅಲ್ಲಿ ವೋಟ್ ಬಂದಿತ್ತು ಆ ಬ್ಯಾಲೆಟ್ ಅನ್ನ ಕಲ್ಪನೆ ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಎಂತ ಕೈಚಳಕ ಮಾಡಿರ್ಬೋದು ಅವರು ಚುನಾವಣೆಯಲ್ಲಿ. ಇವತ್ತು ನಿನ್ನೆ ಕೋರ್ಟ್ ಕಳೆದ 3 ವರ್ಷದಿಂದ ಜೀವರಾಜ್ ಅವರು ನಿರಂತರವಾಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ವಿ, ಯಾಕೆಂದ್ರೆ ಆ ಕಾಲದಲ್ಲಿ ನಾನು ಅಲ್ಲಿಯ MP ಆಗಿದ್ದೆ. ಕೊನೆಗೂ ಅವರು ಗೆದ್ದಿದ್ದಾರೆ. ನಿನ್ನೆ ಎಲ್ಲ ಗಲಾಟೆ, ಈ ಚುನಾವಣೆ ಕೌಂಟ್ ಆಗೋದಕ್ಕೆ ಮೊದಲೇ ಕಾಂಗ್ರೆಸ್ ಅವರು ಪಟಾಕಿ ಹೊಡೆದ್ರು, ಅಂದ್ರೆ ಅಲ್ಲೂ ಮ್ಯಾನಿಪುಲೇಟ್ ಮಾಡಕ್ಕೆ ಹೊರಟಿದ್ರು ಸರ್ಕಾರ ಹಿಡ್ಕೊಂಡು. ಕೊನೆಗೂ ಸತ್ಯಕ್ಕೆ ಜಯ ಆಗಿದೆ, ಜೀವರಾಜ್ ಅವರು ಗೆದ್ದಿದ್ದಾರೆ. ಕಾಂಗ್ರೆಸ್ ಮತಗಳ್ಳತನ ಮಾಡ್ತಾ ಇದೆ, ಅವರಿಗೆ ಬ್ಯಾಲೆಟ್ ಪೇಪರ್ ಇದ್ರೇನೆ ಕಳ್ಳತನ ಮಾಡಕ್ಕೆ ಸರಿ ಇದೆ ಅನ್ನುವಂಥದ್ದನ್ನ ಅವರು ದೇಶಕ್ಕೆ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್. GBAಗೂ ಅದಕ್ಕೆ ಬ್ಯಾಲೆಟ್ ಕೇಳ್ತಾ ಇದ್ದಾರೆ, ಅಲ್ಲೂ ಕಳ್ಳತನ ಮಾಡ್ಬೋದು ಅಂತ. ಕಳ್ಳತನಕ್ಕೆ ಮತ್ತೊಂದು ಹೆಸರಂದ್ರೆ ಕಾಂಗ್ರೆಸ್, ಇದು ಗೊತ್ತಾಗಿದೆ ದೇಶದ ಜನಕ್ಕೆ.